ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಭಾಷ್ ಸರ್ ಅಂತ. ನವೋದಯ ವಿದ್ಯಾಲಯದಲ್ಲಿ ಸುಮಾರು 34 ವರ್ಷ ಕನ್ನಡ ಶಿಕ್ಷಕನಾಗಿ ಕಾರ್ಯನಿರ್ವಹಿಸಿದ್ದೇನೆ. ನಾನು ಈ ಮೊದಲು ಒಂದು ವಿಡಿಯೋ ಹಾಕ್ತಿದ್ದೆ, ಸಂಸ್ಕೃತ ವ್ಯಂಜನ ಸಂಧಿಗಳು ಮಾಡಿದ್ದೆ. ಈ ದಿನ ನಾನು ಸಮಾಸಗಳು ಹೇಳ್ಕೊಡ್ತೇನೆ. ಇದನ್ನು ಕೂಡ ಎಲ್ಲ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ನಾನಿಲ್ಲಿ ಸೂತ್ರದೊಂದಿಗೆ ಹೇಳಕ್ ಹೋಗೋದಿಲ್ಲ, ತುಂಬ ಸರಳ ಮೆಥಡ್ ಅಲ್ಲಿ ನಿಮಗೆ ಹೇಳ್ತೇನೆ. ಸಮಾಸಗಳು ಅಂದ್ರೆ ಏನು ಹೇಳಕ್ ಹೋಗೋದಿಲ್ಲ. ಇಲ್ಲಿ ಫಸ್ಟ್ನಿಗೆ ನಾವು ನೋಡ್ಬಿಡೋಣ, ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸ ಇಲ್ಲಿ ಏನ್ ಬರ್ತದೆ ಅಂದ್ರೆ, ಒಂದ್ ನೆನಪಿಟ್ಕೊಡ್ರಿ, ಬಣ್ಣ ಮತ್ತು ಗಾತ್ರ ಬರ್ತದೆ, ವಿಶೇಷಣ ಬರ್ತದೆ. ಬಣ್ಣ ಮತ್ತು ಗಾತ್ರ ಬರ್ತದೆ ಅಂದ್ರೆ ಸಣ್ಣದು ದೊಡ್ಡದು ಬಣ್ಣಗಳು ಬಂದ್ರೆ ಅದು ಕರ್ಮಧಾರೆಯ ಸಮಾಸ ಅಂತ ತಿಳ್ಕೊಂಡ್ಬಿಡ್ರಿ. ಸಣ್ಣದು ದೊಡ್ಡದು ಮತ್ತು ಬಣ್ಣ ಬಂದ್ರೆ, ಈಗ ಹೇಳ್ತಾ ಇದ್ದೀನಿ, ದೊಡ್ಡದು ಸಣ್ಣದು ಅಂತ ಹೇಳಿದೆ ನಾನು. ಹೆಮ್ಮರ ಅಂತ ಇದೆ ಅಲ್ಲಿ, ನಿಮಗೊಂದು ಕಲ್ಪನೆ ಬರ್ತದೆ. ಹಿರಿದಾದ ಪ್ಲಸ್ ಮರ, ಹೆಮ್ಮರ ಅಂದ ತಕ್ಷಣ ನಿಮ್ಗೆ ದೊಡ್ಡ ಮರ ಅನ್ನೋ ಒಂದು ಕಲ್ಪನೆ ನಿಮ್ಮ ಮನಸ್ಸಲ್ಲಿ ಬರ್ತದೆ. ಈ ರೀತಿ ದೊಡ್ಡದು ಸಣ್ಣದು ಅನ್ನೋದು ಬಂತು ಅಂದ್ರೆ ಅದು ಕರ್ಮಧಾರೆಯ ಸಮಾಸ ಮುಗಿತು. ಸಿಂಪಲ್ ಮೆಥಡ್. ಹೆಮ್ಮರ, ಹೆಬ್ಬಾವು ಅಂತ ಬರ್ತದೆ. ಹೆಬ್ಬಾವು ಅಂದ ತಕ್ಷಣ ದೊಡ್ಡ ಹಾವು ಅನ್ನೋದು, ದೊಡ್ಡದನ್ನೋ ಭಾವನೆ ನಿಮ್ಮಲ್ಲಿ ಬರ್ತದೆ. ದೊಡ್ಡ ಹಾವು ಅಂತ ಹೆಮ್ಮರ, ಹೆಬ್ಬಾವು. ಹೆಜ್ಜೇನು ಮನೇನೆ ಕೇಳಿದ್ರು, ಯಾವ್ದೋ ಒಂದು ಟೀಚರ್ ಟಿ ಪರೀಕ್ಷೆಯಲ್ಲಿ ಕೇಳಿದ್ರು, ಹೆಜ್ಜೇನು ಅಂತ ಕೇಳಿದ್ರು ಅಂತ ಕಾಣಿಸ್ತದೆ. ಅಲ್ಲಿ ತಿಳ್ಕೊಳ್ಬೇಕಾಗಿದ್ದಿಷ್ಟೇ, ಹೆಜ್ಜೇನು ಅಂದ್ರೆ ದೊಡ್ಡ ಜೇನು ಅಂತ, ದೊಡ್ಡದು ಅಂತ ಬಂತು. ಇನ್ನು ಬರೋಣ, ಬಣ್ಣಕ್ಕೆ ಬರೋಣ. ಬೆಳ್ಮುಗಿಲು. ಇಲ್ಲಿ ಏನ್ ಹೇಳ್ತದೆಪ್ಪ ಅಂದ್ರೆ, ಮುಗಿಲು ಎಂತ ಬಣ್ಣದ್ದಿದೆ, ವಿಚ್ ಟೆಲ್ಸ್ ದಿ ಕಲರ್ ಅಂಡ್ ಸೈಜ್ ದಟ್ ಈಸ್ ಕರ್ಮಧಾರೆಯ ಸಮಾಸ ಅಂತ ತಿಳ್ಕೊಂಡ್ರಿ. ನಿಮಗೆ ಇಂಗ್ಲಿಷ್ನವ್ರಾಗಿದ್ರೆ, ಇಂಗ್ಲಿಷ್ ಅಂದ್ರೆ ಈ ಸೈನ್ಸ್ ಓದಿದವ್ರು ಇರ್ತೀರಾ, ನಿಮಗೆ ಗೊತ್ತಾಗೋದಿಲ್ಲ. ಆ ಸೂತ್ರ ಹೇಳ್ಕೊಂಡು ಕುಂತ್ರೆ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಅನಿಸ್ತದೆ. ಅದಕ್ಕಾಗಿ ನೀವು ಇಷ್ಟು ತಿಳ್ಕೊಬಿಡ್ರಿ, ಕರ್ಮಧಾರೆಯ ಸಮಾಸ ಅಂದ್ರೆ CS ಅಂತ ತಿಳ್ಕೊಳ್ರಿ. ಅಥವಾ ಕನ್ನಡದವರಾಗಿದ್ರೆ ಬಣ್ಣ ಮತ್ತು ಗಾತ್ರ, ಬಣ್ಣ ಮತ್ತು ಸೈಜ್ ಹೇಳೋದೇ ಕರ್ಮಧಾರೆಯ ಸಮಾಸ. ಇಲ್ಲಿ ನೋಡಿ, ಹೆಮ್ಮರ ಅಂದ್ರೆ ದೊಡ್ಡ ಮರ ಅಂತ ಹೇಳ್ತು, ದೊಡ್ಡದು. ಇಲ್ಲಿ ಹೆಜ್ಜೇನು ದೊಡ್ಡ ಜೇನು ಅಂತ. ಬೆಳ್ಮುಗಿಲು, ಬಣ್ಣ ಹೇಳಕತ್ತಿಲ್ಲಿ, ಎಂತ ಮುಗಿಲದು, ಬಿಡಿದಾದ ಪ್ಲಸ್ ಮುಗಿಲು, ಬೆಳ್ಮುಗಿಲು. ಅದೇ ರೀತಿ ಕಾರ್ಮೋಡ ಅಂತ ಇದೆ ಇಲ್ಲಿ, ಕರಿದಾದ ಪ್ಲಸ್ ಮೋಡ, ಕಾರ್ಮೋಡ. ಸಮಾಸ ಹೆಂಗ್ ಕಂಡು ಹಿಡಿಬೇಕಪ್ಪ ಅಂದ್ರೆ, ಅಲ್ಲಿ ಬಣ್ಣ ಹೇಳಕತ್ತೈತೆಪ್ಪ. ಕಾರ್ಮೋಡ ಅಂದ್ರೆ ನಿಮ್ಗೆ ಒಂದು ಇಮ್ಯಾಜಿನೇಷನ್ ಬರ್ತದೆ, ಅದು ಕಲರ್ ಹೇಳ್ತಾ ಇದೆ, ಕಪ್ಪು ಅಂತ. ಈ ರೀತಿ ಕಲರ್ ಮತ್ತು ಸೈಜ್ ಹೇಳೋದೇ ಕರ್ಮಧಾರೆಯ ಸಮಾಸ. ಎರಡನೇದು ಬರೋಣ, ದ್ವಿಗು ಸಮಾಸ. ಇಲ್ಲಿ ಸಂಖ್ಯೆ ಇರ್ತವೆ. ಈಗ ಉದಾಹರಣೆಗಾಗಿ ಇರ್ಬಲ ಅಂತ ಕೊಟ್ಟಿದ್ದಾರೆ, 2 ಪ್ಲಸ್ ಬಲ. ಫಸ್ಟಿಗೆ ಸಂಖ್ಯೆ ಬಂತು ಅಂದ್ರೆ ಅದನ್ನ ನೀವೇನ್ ಅನ್ಬೇಕು, ಸಂಖ್ಯೆ ಇತ್ತು ಅಂತಂದ್ರೆ ಅದು ದ್ವಿಗು ಸಮಾಸ. ಇಲ್ಲಿ ನೋಡಿ, ಇಜ್ಜೋಡು ಅಂತ ಕೊಟ್ಟಿದ್ದಾನೆ ಅಂದ್ರೆ 2 ಜೋಡು ಇಜ್ಜೋಡು. ಮೂಗಾವುದ ಅಂತ ಇದೆ, 3 ಪ್ಲಸ್ ಗಾವುದ. ಪೂರ್ವ ಇದರಲ್ಲಿ ಪದದಲ್ಲಿ ಸಂಖ್ಯೆ ಬಂತು ಅಂದ್ರೆ ಅದನ್ನ ದ್ವಿಗು ಸಮಾಸ ಅನ್ಕೊಂಡ್ಬಿಡ್ರಿ. ಇನ್ ನೆಕ್ಸ್ಟ್ ಬರ್ತೀನಿ, ಅಂಶಿ ಸಮಾಸಕ್ಕೆ ಬಂದೆ. ಅಂಶಿ ಸಮಾಸದಲ್ಲಿ ಭಾಗ ಹೇಳ್ತದೆ, ವಿಚ್ ಟೆಲ್ಸ್ ದಿ ಪಾರ್ಟ್. ಭಾಗ ಹೇಳುವಂತದ್ದು ಇಲ್ಲಿ ಬರ್ದಿದ್ ನೋಡಿ. ದ್ವಿಗು ಸಮಾಸ ಬಂದ್ರೆ ಸಂಖ್ಯೆ ಬರ್ತದೆ, ಕರ್ಮಧಾರೆ ಬಂದ್ರೆ ಬಣ್ಣ ಮತ್ತು ಗಾತ್ರ ಬರ್ತದೆ. ಇಲ್ಲಿ ಅಂಶಿ ಸಮಾಸದಲ್ಲಿ ಭಾಗ ಹೇಳ್ತದೆ. ತುದಿ ಮೂಗು, ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಹೀಗಿದೆ, ಇದು ಮೂಗು. ಪೂರಾ ಮೂಗು ಹೇಳ್ತಾ ಇಲ್ಲ ಅವರು, ಪಾರ್ಟ್ ಆಫ್ ದಿ ನೋಜ್. ಇಷ್ಟು ಸೂರ್ಪನ್ನಕ್ಕೆ ಮೂಗು ಎಷ್ಟು ಕಟ್ ಮಾಡಿಬಿಟ್ರಪ್ಪ, ತುದಿ ಮೂಗು. ಈ ರೀತಿ ಏನಿರ್ತದೆ, ಭಾಗ ಹೇಳ್ತದೆ. ತುದಿ ಮೂಗು. ಮುಂಗುರುಳು ಅಂತ ಒಂದು ಕೇಳಿಬಿಡ್ತಾರೆ, ಮುಂಗುರುಳು ನೋಡಿ, ಮುಂಗುರುಳು. ಇದನ್ನ ಬಹಳ ಸರಿ ಕೇಳಿದ್ದಾರೆ, ಅಂಶಿ ಸಮಾಸಕ್ಕೆ ಉದಾಹರಣೆ. ಮುಂಗುರುಳು ಅಂತಂದ್ರೆ ಕುರುಳಿನ ಪ್ಲಸ್ ಮುಂದು, ಕುರುಳಿನ ಪ್ಲಸ್ ಮುಂದು, ಉಲ್ಟಾ ಆಗ್ತದಲ್ಲಿ. ಮುಂಗುರುಳು ಇಲ್ಲಿ ಏನಪ್ಪಾ ಅಂದ್ರೆ, ಕೂದಲು ಮುಂಭಾಗದಲ್ಲಿ ಹೆಣ್ಮಕ್ಳು ಏನ್ ಮಾಡಿರ್ತಾರೆ, ಈ ರೀತಿ ಇಲ್ಲೊಂದ್ ಸ್ವಲ್ಪ ಮುಂದಿನ ಇದ್ ಬಿಟ್ಕೊಂಡಿರ್ತಾರೆ, ಮುಂಗುರುಳು ಅಂತ ಬರ್ತದೆ. ತುದಿ ಮೂಗು, ಮುಂಗುರುಳು. ಆಮೇಲೆ ತುದಿ ಬೆರಳು ನೋಡ್ರಿ, ಇಲ್ಲಿ ತುದಿ ಬೆರಳು, ತುದಿ ಬೆರಳು. ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಕೈ ಇದೆಯಪ್ಪ, ಇದು ಇದು ಬೆರಳು, ಇಲ್ಲಿ ಇಷ್ಟು ಕಟ್ ಆಗಿದೆ ಅಂತ ತಿಳ್ಕೊಡ್ರಿ. ತುದಿ ಬೆರಳು, ಬೆರಳಿನ ತುದಿ ಹೇಳಕತ್ತೈತೆ, ಭಾಗ ಹೇಳಕ್ತದೆ, ಬೆರಳಲ್ಲ ಅಲ್ಲಿ ಕೇಳ್ತಾ ಇರೋದು, ತುದಿ ಬೆರಳು. ಆ ಬೆರಳಿನ ಭಾಗ ಹೇಳ್ತದಲ್ಲ. ಈ ರೀತಿ ಭಾಗ ಹೇಳೋದು ಯಾವ್ದಪ್ಪ ಅಂದ್ರೆ ಅಂಶಿ ಸಮಾಸ. ದ್ವಂದ್ವ ಸಮಾಸಕ್ಕೆ ಬರ್ರಿ, ಇಲ್ಲೊಂದು 2-3 ನೆನ್ಪಿಟ್ಕೊಳ್ಬೇಕು.
ದ್ವಂದ್ವ ಸಮಾಸದಲ್ಲಿ ಏನ್ ಬರ್ತಾವ ಅಂದ್ರೆ ಹೆಸರುಗಳು ಬರ್ತಾವ. ಫಾರ್ ಎಕ್ಸಾಂಪಲ್ ಭೀಮಾರ್ಜುನರು, ಕೃಷ್ಣಾರ್ಜುನರು, ಈ ರೀತಿ ಹೆಸರುಗಳು ಬಂದ್ರೆ ಅದು ದ್ವಂದ್ವ ಸಮಾಸ. ಹೆಸರುಗಳು ಬಂದ್ರೆ ಇಲ್ಲಿ ಬರ್ದೀನಿ ನಾನು, ಹೆಸರು ಬಂದ್ರೆ ಅದನ್ನ ನೆನ್ಪಿಟ್ಕೊಂಡ್ಬಿಡ್ರಿ. ಹೆಸರಿತ್ತು ದ್ವಂದ್ವ ಸಮಾಸ. ಹೆಸರುಗಳು ಭೀಮಾರ್ಜುನರು, ಕೃಷ್ಣಾರ್ಜುನರು, ರಾಮಾಂಜನೇಯರು, ಈ ರೀತಿ ಹೆಸರುಗಳು ಬಂದು ಅಂದ್ರೆ ಹೆಸರು ಬಂದಾಗ ಅದು ದ್ವಂದ್ವ ಸಮಾಸ. ಇನ್ನೊಂದು ಬರ್ತದೆ ಇಲ್ಲಿ ಹೆಚ್ಚಿಂದ ಏನಪ್ಪಾ ಅಂದ್ರೆ ಎರಡಕ್ಕಿಂತ ಹೆಚ್ಚು ಪದಗಳು ಬರ್ತವೆ. ಯಾವ ಸಮಾಸದಲ್ಲೂ ಎರಡು ಪದಗಳಿಗಿಂತ ಹೆಚ್ಚಿನ ಸಮಾಸ ಬರುವುದಿಲ್ಲ. ಇಲ್ಲಿ ಏನಂದ್ರೆ ಎರಡಕ್ಕಿಂತ ಹೆಚ್ಚು ಸಮಾಸ. ಇಲ್ಲಿ ನೋಡ್ರಿ, ಕೆರೆ, ಕಟ್ಟೆ, ಬಾವಿಗಳು. ಕೆರೆ, ಕಟ್ಟೆ, ಬಾವಿಗಳು, ಎರಡಕ್ಕಿಂತ ಹೆಚ್ಚು ಪದ ಬಂದು 3 ಬಂದು ಇಲ್ಲಿ. ಅದೇ ರೀತಿ ಮಂಡಪ, ತೋರಣ, ಧ್ವಜ, ಪತಾಕೆಗಳು ಅಂತ ಬರ್ತದೆ. ಅಂದ್ರೆ ಅಲ್ಲಿ ಮಂಡಪ ಒಂದು, ತೋರಣ ಒಂದು, ಧ್ವಜ ಒಂದು, ಪತಾಕೆ ಒಂದು, ಎರಡಕ್ಕಿಂತ ಹೆಚ್ಚು ಪದಗಳು ಬಂದ್ರು ಅದು ದ್ವಂದ್ವ ಸಮಾಸ. ಇನ್ನೊಂದು ಬರ್ತದೆ ಇಲ್ಲಿ ಜೋಡು ನುಡಿ. ಜೋಡು ನುಡಿ ತರ ಬರ್ತವೆ. ಹೊಲ ಮನೆ, ಅಣ್ಣ ತಮ್ಮ, ಮನೆ ಮಠ, ಈ ರೀತಿ ಬರ್ತವೆ. ಈ ರೀತಿ ಬಂದಾಗ ನೆನ್ಪಿಟ್ಕೊಳ್ಬೇಕಾಗಿದ್ದೇನು, ದ್ವಂದ್ವ ಸಮಾಸದಲ್ಲಿ ಒಂದು ಹೆಸರುಗಳು ಬರ್ತವೆ, ಎರಡನೇದು ಎರಡಕ್ಕಿಂತ ಹೆಚ್ಚು ಪದಗಳು ಬರ್ತವೆ, ಮೂರನೇದು ಏನ್ ನೆನ್ಪಿಟ್ಕೋಬೇಕಪ್ಪ, ಜೋಡು ನುಡಿ ತರ. ಹೊಲ ಮನೆ, ಅಣ್ಣ ತಮ್ಮ, ಮನೆ ಮಠ, ಇಲ್ಲಿ ಎಲ್ಲಾ ಪದಗಳ ಅರ್ಥ ಮುಖ್ಯವಾಗಿರ್ತದೆ. ನಾನು ಸೂತ್ರ ಹೇಳಕ್ ಹೋದ್ರೆ ಬಹಳ ಟೈಮ್ ತಗೊಂತದ್ದು. ಒಂದನ್ನು ಹೇಳ್ಬೇಕಂದ್ರೆ ಒಂದು 10 ನಿಮಿಷ 15 ನಿಮಿಷ ಆದ್ರೂ ಬೇಕು. ಅದಕ್ಕಾಗಿ ಶಾರ್ಟ್ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ. ಕರ್ಮಧಾರಯ ಬಂದಾಗ ಕಲರ್ ಅಂಡ್ ಸೈಜ್, CS ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಕಲರ್ ಮತ್ತು ಬಣ್ಣ, ಕಲರ್ ಮತ್ತು ಸೈಜ್, ಗಾತ್ರ. ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ, ಹೆಮ್ಮರ ಅಂತ ದೊಡ್ಡ ಮರ, ಸೈಜ್ ಹೇಳ್ತದೆ. ಕಾರ್ಮೋಡ ಕಲರ್ ಹೇಳ್ತದೆ. ಕಲರ್ ಮತ್ತು ಸೈಜ್ ಬಂದ್ರೆ ಅದು ಕರ್ಮಧಾರಯ ಸಮಾಸ. ದ್ವಿಗು ಸಮಾಸ ಬಂದಾಗ ಸಂಖ್ಯೆ ಇರ್ತವೆ. ಇರ್ಬಲ, ಇಜ್ಜೋಡು, ಮೂಗಾವುದ, ಒಗ್ಗಟ್ಟು, 1+ ಕಟ್ಟು, ಸಂಖ್ಯೆ ಬಂದ ತಕ್ಷಣನೇ ಅದು ದ್ವಿಗು ಸಮಾಸ ಅನ್ಕೊಳ್ರಿ. ಅಂಶಿ ಸಮಾಸ ಅಂದ್ರೆ ಭಾಗ ಹೇಳ್ತಿರ್ತದೆ. ಆಗ್ಲೇ ಹೇಳಿದೆ, ತುದಿ ಬೆರಳು, ಟೋಟಲ್ ಬೆರಳಲ್ಲ, ತುದಿ ಬೆರಳು, ತುದಿ ಮೂಗು, ಈ ರೀತಿ ಬಂದಾಗ ಅಂಶಿ ಸಮಾಸ. ದ್ವಂದ್ವ ಸಮಾಸ ಅಂತಂದ್ರೆ ಹೆಸರುಗಳು ಬರ್ತವೆ, ಇಲ್ಲ ಎರಡಕ್ಕಿಂತ ಹೆಚ್ಚು ಪದಗಳು ಬರ್ತವೆ, ಇಲ್ಲ ಜೋಡು ನುಡಿ ಬರ್ತವೆ. ಇದನ್ನ ಏನಂತಾರಪ್ಪ ಅಂತಂದ್ರೆ ದ್ವಂದ್ವ ಸಮಾಸ.